ಮೂಕ ಪ್ರಾಣಿಯೊಂದರ ಕೆಚ್ಚಲು ಕೊಯ್ದಿದ್ದ ಆ ಕೀಚಕನ ಅರೆಸ್ಟ್ ಆಗಿದೆ. ಪವರ್ಫುಲ್ ವರದಿಯ ಬಳಿಕ ಪವರ್ಫುಲ್ ಇಂಪ್ಯಾಕ್ಟ್. ಕೀಚಕ ಅರೆಸ್ಟ್ ಆಗಿದ್ದಾನೆ. ಇದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಪವರ್ ವರದಿಯ ಮತ್ತೊಂದು ಇಂಪ್ಯಾಕ್ಟ್. ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲನ್ನ ಕೊಯ್ದಿದ್ದಂತ ಕೀಚಕನ ಅರೆಸ್ಟ್ ಆಗಿದೆ. ಕಾಟನ್ಪೇಟೆ ಪೊಲೀಸರು ಕೊನೆಗೂ ಆರೋಪಿಯನ್ನ ಗುರುತಿಸುವಲ್ಲಿ ಮತ್ತು ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಹಾರ ಮೂಲದ ಸೈಯದ್ ನಸೂರ್ ಈತನೇ ಅರೆಸ್ಟ್ ಆಗಿರೋ ವ್ಯಕ್ತಿ. ಚಾಮರಾಜಪೇಟೆಯಲ್ಲಿ ನಿನ್ನೆ ನಡೆದಿದ್ದಂತ ಘಟನೆ ಇದು. ತಡರಾತ್ರಿ ಆರೋಪಿಯ ವಿಚಾರಣೆಯನ್ನು ನಡೆಸಿ ಜಡ್ಜ್ ಎದುರು ಹಾಜರು ಮಾಡಿ ಆರೋಪಿಯನ್ನ ಕರ್ಕೊಂಡು ಹೋಗಿದ್ದಾರೆ. ಸೋಕೋ ಟೀಮ್ನಿಂದ ಸ್ಥಳ ಮಹಾಜರ್ ನಡೆದಿದೆ. ಕುಡಿದ ನಶೆಯಲ್ಲಿ ಹಸುಗಳ ಕೆಚ್ಚಲನ್ನ ಕೊಯ್ದಿದ್ದಾನಂತ ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಅಂಗಡಿಯೊಂದರಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದ ಈತ ಜನವರಿ 24ರವರೆಗೂ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ್ದಾರೆ ಜಡ್ಜ್. ಸದ್ಯಕ್ಕೆ ಮಾಹಿತಿ ಪ್ರಕಾರ ಕುಡಿದ ಅಮಲ್ನಲ್ಲಿ ಈ ಕೃತ್ಯವನ್ನು ಎಸಗಿದಾನೆ ಅನ್ನೋ ಸದ್ಯಕ್ಕಿರೋ ಮಾಹಿತಿ. ಪ್ರಾಥಮಿಕ ಮಾಹಿತಿ ಪ್ರಕಾರವಾಗಿ ಈತ ಹೊರ ರಾಜ್ಯದವನು. ಬೆಂಗಳೂರಲ್ಲಿ ಉದ್ಯೋಗ ನಿಮಿತ್ತ ಬಂದು ನಿಂತಿದ್ದಾನೆ. ಎಲ್ಲೋ ಹೆಲ್ಪರ ಕೆಲಸ ಮಾಡ್ತಿದ್ದಾನೆ. ಕುಡಿದ ಮತ್ತಲ್ಲಿ ರಾತ್ರೋರಾತ್ರಿ ಬಂದು ದನಗಳ ಕೆಚ್ಚಲನ್ನು ಕೊಯ್ದು ಹೋಗಿದ್ದಾನೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಇನ್ನು ಪ್ರಕರಣದ ಬಗ್ಗೆ ಈ ಘಟನೆ ನಡೆಯೋದಕ್ಕೆ ಇನ್ನೇನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ. ಸದ್ಯಕ್ಕೆ ಆತನನ್ನು ತಡರಾತ್ರಿಯೇ ಬಂಧಿಸಿ ಜಡ್ಜ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಜನವರಿ 25ರವರೆಗೂ ಈತ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ. ಅದ್ರ ಜೊತೆಗೆ ಕೆಚ್ಚಲನ್ನು ಕೊಯ್ದಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಪೊಲೀಸರು ತನಿಖೆ ಮುಖಾಂತರ ಹೊರತೆಗೆಯುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೂ ಒಬ್ಬ ಕುಡಿದ ಮತ್ತಿನಲ್ಲಿ ಇಂಟೆನ್ಷನಲಿ ಇದೆಲ್ಲ ಮಾಡಿರಬಹುದಾ? ಕುಡಿದ ಮತ್ತಲ್ಲಿ ಆತ ಬೇರೆ ಏನು ಬೇಕಾದರೂ ಮಾಡಿರ್ಬೋದು. ದನದ ಕೆಚ್ಚಲಿಗೆ ಯಾಕೆ ಕೈ ಹಾಕಿ ಆ ಕೆಚ್ಚಲನ್ನೇ ಯಾಕೆ ಕೊಯ್ಯೋ ಪ್ರಯತ್ನ ಮಾಡ್ತಾನೆ? ಅದು ಆ ಮೂಕ ಪ್ರಾಣಿ. ಇದೆಲ್ಲ ಪ್ರಶ್ನೆಗೆ ಎಡೆ ಮಾಡಿಕೊಡುವಂಥ ವಿಚಾರಗಳು. ಕುಡ್ದ ಬಂದ ಕುಯ್ದ ಹೋದ ಅಂದಿದ ತಕ್ಷಣ ಕುಡ್ದಿದ್ನಂತ ಬಿಟ್ಬಿಡೋಣ ಬಿಡಿ ಅನ್ನೋ ಥರದ ನ್ಯಾಯ ಕಾನೂನಿಲ್ಲ. ಕಾಮಧೇನು ಅಂತ ಕರೆಸ್ಕೊಳ್ಳುವ ಗೋಮಾತೆಯ ಕೆಚ್ಚಲಿಗೆ ಕೈ ಹಾಕಿ ಇಡೀ ಹಟ್ಟಿ ತುಂಬ ರಕ್ತ ಮಾಡಿರುವ ಈ ಕೀಚಕನಿಗೆ ಅದೇನು ಶಿಕ್ಷೆ ಆಗುತ್ತೆ, ಇದಕ್ಕೆ ಕಾರಣ ಏನು ಇನ್ನಷ್ಟೇ ತಿಳಿದು ಬರಬೇಕು. ಬಟ್ ಆಸ್ ಆಫ್ ನೌ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾನೆ. ಕಾಟನ್ಪೇಟೆ ಪೊಲೀಸರು ಆರೋಪಿಯನ್ನು ಗುರುತಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನನ್ನು ಬಂಧಿಸೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಇದು ಒಬ್ಬನೇನಾ, ಮತ್ತಾರಾದರೂ ಇದ್ರಾ, ಇನ್ನು ಈತನ ಟೀಮ್ ಏನಾದರೂ ಇತ್ತಾ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡಿಬೇಕಾಗಿದೆ. ಸದ್ಯ ಹಸುಗಳ ಕೆಚ್ಚಲು ಕೊಯ್ದಿರುವ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೈಯದ್ ನಸೂರ್ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಏನೋ ಕೆಲಸ ಮಾಡಿಕೊಂಡು ಹೆಲ್ಪರ್ ಆಗಿದ್ದು ಕುಡಿದ ನಶೆಯಲ್ಲಿ ಕುಡಿದ ಅಮಲ್ನಲ್ಲಿ ಬಂದು ದನಗಳ ಕೆಚ್ಚಲನ್ನು ಕೊಯ್ದು ಹೋಗಿದ್ದಾನೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಅವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದ ತನಿಖೆ ನಡೀತಾ ಇದೆ. ಆದರೆ ಕೆಚ್ಚಲನ್ನು ಕೊಯ್ಯೋದೇ ಯಾಕೆ ಆತನ ಇಂಟೆನ್ಷನ್ ಆಗಿತ್ತು, ಇದೇನು ಯೋಚನೆ ಮಾಡದೆ ಅಚಾನಕ್ಕಾಗಿ ನಡೆದೋಗಿದ್ದ ಘಟನೆ ಅಂತೂ ಅಲ್ಲವೇ ಅಲ್ಲ. ಏನೋ ಕೆಚ್ಚಲನ್ನು ಕೊಯ್ಬೇಕು ಅನ್ನುವಂಥ ದುರುದ್ದೇಶವನ್ನೇ ಹೊಂದಿದ್ದ. ಮತ್ತು ಏನು ಕುಡಿದ ನಶೆಯಲ್ಲಿದ್ದ, ಓಕೆ, ಕೈಯಲ್ಲಿ ಚಾಕು ಯಾರು ಕೊಡ್ತಾರೆ, ಅಥವಾ ಕೆಚ್ಚಲನ್ನು ಕೊಯ್ಯೋದಕ್ಕೆ ಹರಿತವಾದಂಥ ಆಯುಧ ಯಾರು ಕೊಡ್ತಾರೆ? ಇನ್ನು ಈ ನಡುವೆ ಕರ್ನಾಟಕದ ಜನತೆಯ ಮುಂದೆ ಈ ಸುದ್ದಿಯನ್ನು ಬಿತ್ತರಪಡಿಸಿದ ಪವರ್ ಟಿವಿಗೆ ಧನ್ಯವಾದವನ್ನು ಹೇಳಿದ್ದಾನೆ ಹಸುಗಳ ಮಾಲೀಕ ಕರ್ಣ. ನಮಗೆ ಪರಿಹಾರ ಬೇಡ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದನ್ನು ಕೂಡ ಪವರ್ ಟಿವಿ ಮುಖಾಂತರ ಮನವಿ ಮಾಡಿಕೊಂಡಿದ್ದಾನೆ ಹಸುಗಳ ಮಾಲೀಕ ಕರ್ಣ. ನಮಗೆ ಪರಿಹಾರ ಬೇಡ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಇಂಥ ನೀಚ ಕೆಲಸ ಮಾಡಬಾರ್ದು, ಬೇಲ್ ಸಿಗಲೇಬಾರ್ದು ಅಂತ ಪವರ್ ಟಿವಿಗೆ ಹಸುಗಳ ಮಾಲೀಕ ಕರ್ಣ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ, ಮಾತಾಡಿದ್ದಾರೆ. ಪವರ್ ಟಿವಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಇದ್ರ ಹಿಂದೆ ಒಬ್ಬನೇ ಅಲ್ಲ, ಹಲವರ ಕೈವಾಡ ಇದೆ, ಅವರೆಲ್ಲರಿಗೂ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಮಾಲೀಕ ಕರ್ಣ ಆಗ್ರಹಿಸಿದ್ದಾರೆ. ಪವರ್ ಟಿವಿಗೆ ಧನ್ಯವಾದ ಕೂಡ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ. ನನ್ನ ಧನ್ಯವಾದ. ನಿನ್ನೆ ಕರೆದ ತಕ್ಷಣ ಬಂದಿರಿ, ತುಂಬ ಸಂತೋಷ ಆಯಿತು ನಮಗೆ. ಇವಾಗ ಆರೋಪಿ ಒಬ್ಬ ಸಿಕ್ಕವನ ಅಂತ ನಮಗೆ ಸುದ್ದಿ ಬಂತು ಬೆಳಿಗ್ಗೆ. ಅದು ಎಲ್ಲಿ ಕೊಟ್ಟಿರ್ಬೋದು ಶಿಕ್ಷೆ, ಅಂತ ಶಿಕ್ಷೆ ಕೊಡ್ಬೇಕಂತ ನಾವು ಈ ಸರ್ಕಾರಕ್ಕೆ ಕೇಳ್ಕೊಂತ ಇದ್ದೀನಿ. ನಿನ್ನೆ ರಾತ್ರಿ ಕರ್ಕೊಂಡ್ ಬಂದವ್ರು ಅಂತ ಹೇಳಿದ್ದಾರೆ ನನಗೆ, ಆದ್ರೆ ನನಗೆ ಯಾರು ವಿಷಯ ತಿಳಿಸಿಲ್ಲ. ಆದ್ರೆ ಅವನು ಒಬ್ಬ ಮಾಡಕ್ಕೆ ಸಾಧ್ಯ ಇಲ್ಲ.
ಇಲ್ಲಿ ಬಂದ್ಬಿಟ್ಟು ಹಸ ಕಟ್ತೀವಿ ಅಂದ್ಬಿಟ್ಟು ಏನಾದ್ರೂ ಅವನಿಗೆ ಯಾರಾದ್ರೂ ಹೇಳ್ಕೊಟ್ಟು ಇದು ಮಾಡಿದಾರೆ ಏನು ಇದ್ರ ಹಿಂದೆ ಯಾರು ಕೈವಾಡ ಇದೆ ಅದು ದಯವಿಟ್ಟು ಡಿಪಾರ್ಟ್ಮೆಂಟ್ಗೆ ಕೈ ಮುಗಿದು ಕೇಳ್ಕೊಂತೀನಿ. ನಿಮ್ಮ ಮನೆಗೆ ಅಲ್ಲಿ ಹಾಕಿದ್ರೆ ಬೇರೆ ಅಲ್ಲ, ನಮ್ಮ ಮನೆ ಹಾಕಿದ್ರೆ ಬೇರೆ ಅಲ್ಲ. ಎತ್ತ ತಾಯಿ ಹಾಲು ಕೊಡೋ ತಾಯಿಗೆ ಕುಯ್ದಂಗೆ ನಾನು ಅನ್ಸ್ಕೊಂತ ಇದ್ದೀನಿ. ಆ ತಾಯಿನ ಈ ತರ ಮಾಡವ್ರೆ. ದಯವಿಟ್ಟು ಕಾಟನ್ಪೇಟೆ ಡಿಪಾರ್ಟ್ಮೆಂಟ್ ಪೊಲಿಟಿಷಿಯನ್ ಅವ್ರಿಗೆ ಕೈ ಮುಗಿದು ಕೇಳ್ಕೊಂತೀನಿ. ಅವ್ರ ಹಿಂದೆ ಯಾರಿದ್ದಾರೆ ದಯವಿಟ್ಟು ಅವ್ರನ್ನೂ ಅರೆಸ್ಟ್ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಪವರ್ ಟಿವಿ ಅವ್ರಿಗೆ ನನ್ನ ಧನ್ಯವಾದ. ನಿನ್ನೆ ಕರೆದ ತಕ್ಷಣ ಬಂದಿರಿ, ತುಂಬಾ ಸಂತೋಷ ಆಯ್ತು ನಮಗೆ. ಇವಾಗ ಆರೋಪಿ ಒಬ್ಬ ಸಿಕ್ಕವನಂತ ನಮ್ಗೆ ಸುದ್ದಿ ಬಂತು ಬೆಳಿಗ್ಗೆ. ಅದು ಎಲ್ಲಿ ಕೊಟ್ಟಿರ್ಬೋದು ಶಿಕ್ಷೆ, ಅಂತ ಶಿಕ್ಷೆ ಕೊಡ್ಬೇಕಂತ ನಾವು ಈ ಸರ್ಕಾರಕ್ಕೆ ಕೇಳ್ಕೊಂತ ಇದ್ದೀನಿ. ನಿನ್ನೆ ರಾತ್ರಿ ಕರ್ಕೊಂಡ್ ಬಂದವ್ರು ಅಂತ ಹೇಳಿದಾರೆ ನನಗೆ, ಆದ್ರೆ ನನಗೆ ಯಾರು ವಿಷಯ ತಿಳಿಸಿಲ್ಲ. ಆದ್ರೆ ಅವನು ಒಬ್ಬ ಮಾಡಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಹಸ ಕಟ್ತೀವಿ ಅಂದ್ಬಿಟ್ಟು ಏನಾದ್ರೂ ಅವನಿಗೆ ಯಾರಾದ್ರೂ ಹೇಳ್ಕೊಟ್ಟು ಇದು ಮಾಡಿದಾರೆ ಏನು ಇದ್ರ ಹಿಂದೆ ಯಾರು ಕೈವಾಡ ಇದೆ ಅದು ದಯವಿಟ್ಟು ಡಿಪಾರ್ಟ್ಮೆಂಟ್ಗೆ ಕೈ ಮುಗಿದು ಕೇಳ್ಕೊಂತೀನಿ. ನಿಮ್ಮ ಮನೆಗೆ ಅಲ್ಲಿ ಹಾಕಿದ್ರೆ ಬೇರೆ ಅಲ್ಲ, ನಮ್ಮ ಮನೆ ಹಾಕಿದ್ರೆ ಬೇರೆ ಅಲ್ಲ. ಎತ್ತ ತಾಯಿ ಹಾಲು ಕೊಡೋ ತಾಯಿಗೆ ಕುಯ್ದಂಗೆ ನಾನು ಅನ್ಸ್ಕೊಂತ ಇದ್ದೀನಿ. ಆ ತಾಯಿನ ಈ ತರ ಮಾಡವ್ರೆ. ದಯವಿಟ್ಟು ಕಾಟನ್ಪೇಟೆ ಡಿಪಾರ್ಟ್ಮೆಂಟ್. ಹಸುಗಳ ಮಾಲೀಕ ಹೇಳೋದು ಕೂಡ ಅದೇ, ಈತ ಒಬ್ಬನೇ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಈತನಿಗೆ ಯಾರು ಹೇಳದೆ ಕೇಳದೆ ಈತ ಬಂದು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಯಾರೋ ಈತನ ಕಿವಿ ತುಂಬಿಸಿದ್ದಾರೆ, ಅದಕ್ಕೋಸ್ಕರ ಆತ ಬಂದಿದ್ದಾನೆ ಅಂತ. ಮತ್ತು ರಾತ್ರೋರಾತ್ರಿ ಕರ್ಕೊಂಬಂದು ಮಹಜರ್ ಮಾಡಿ ಹೋಗೋದು ಡಸಂಟ್ ಸೀಮ್ ಗುಡ್, ಅಥವಾ ಸರಿ ಅಂತ ಅನಿಸಲ್ಲ. ರಾತ್ರೋರಾತ್ರಿ ಮಾಲೀಕನಿಗೆ ಗೊತ್ತಿಲ್ಲದಂಗೆ ಅಥವಾ ಕಂಪ್ಲೇನೆಂಟ್ಗೆ ಗೊತ್ತಿಲ್ಲದೆ ನೀವು ಮಹಜರ್ ಮಾಡ್ಕೊಂಡು ಹೋಗಿದ್ದೀರಿ ಅಂತ ಅನ್ನೋದು ಇಸ್ ನಾಟ್ ಫೇರ್. ನನ್ನ ಪ್ರಕಾರ ಈವರೆಗೂ ಮಹಜರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀವಿ. ಮೋಸ್ಟ್ಲಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ, ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ, ನ್ಯಾಯಾಂಗ ಬಂಧನಕ್ಕೆ ಆತನನ್ನು ವಿಧಿಸಲಾಗಿದೆ. ಈಗ ನ್ಯಾಯಾಂಗ ಬಂಧನಕ್ಕೆ ಕಸ್ಟಡಿ ಪಡ್ಕೋಬೇಕಿತ್ತು, ಕಸ್ಟಡಿಯಿಂದ ಆತನನ್ನು ಕರ್ಕೊಂಬಂದು ಮಹಜರ್ ಮಾಡಿಸ್ಬೇಕಿತ್ತು, ಘಟನೆ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಆತನಿಂದ ಪಡೆದುಕೋಬೇಕಿತ್ತು, ಇದೆಲ್ಲ ನಡಿಬೇಕಿತ್ತು. ಆದರೆ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ವಿಧಿಸಲಾಗಿದೆ. ಯಾಕೆ ಮಹಜರ್ ಮಾಡಿಲ್ವಾ, ಅಥವಾ ಮಹಜರ್ ಮಾಡಿ ಮುಗಿಸಿಬಿಟ್ಟಿದ್ದಾರಾ, ಅಥವಾ ಮತ್ತೆ ಮಾಡ್ತಾರಾ ಮಹಜರು, ಗೊತ್ತಿಲ್ಲ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಹಲವು ಅನುಮಾನಗಳಂತೂ ಇದೆ. ಕೇವಲ ಏನೋ ಸಣ್ಣ ಏನು ಬರೀ ಒಂದು ಕೆಚ್ಚಲು ಕೊಯ್ದಿದ್ದು, ಕುಡ್ಕೊಂಡು ಬಂದಿದ್ದು, ನಶೆಯಲ್ಲಿ ಮಾಡ್ದ ಅನ್ನೋದು ಮಾತ್ರ ಅಲ್ಲ ಈ ಪ್ರಕರಣದ ಮ್ಯಾಟರು. ಭಾಳ ದೊಡ್ಡದಲ್ಲ ಏನೋ ಇದೆ ಅನ್ನೋದು ಮಾತ್ರ ಇಲ್ಲಿ ಗೊತ್ತಾಗ್ತಾ ಇದೆ ಅಥವಾ ಅನ್ನಿಸ್ತಾ ಇದೆ. ವೀರೇಶ್ ಅಲ್ಲಿನ ಸ್ಥಳದ ಪರಿಸ್ಥಿತಿ ಅಲ್ಲಿ ಹೇಗಿದೆ ಅನ್ನೋದರ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮೆರೆದಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸಾಕಷ್ಟು ತನಿಖೆಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಕೈಗೊಂಡಿರುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನು ಬಂಧಿಸಿ ಈಗಾಗಲೇ ವಿಚಾರಣೆ ಕೂಡ ಮಾಡ್ತಿರುವಂಥದ್ದು ಮತ್ತು ಒಂದು ಕಡೆ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಹಸುವಿನ ಅಂದರೆ 3 ಹಸುಗಳಿಗೆ ಈಗಾಗಲೇ ಚಿಕಿತ್ಸೆ ಕೂಡ ನೀಡ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಈ ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು. ಯಾಕಂದ್ರೆ ಚಾಮರಾಜಪೇಟೆಯ ಒಂದು ವಿನಾಯಕ ಥಿಯೇಟರ್ ಪಕ್ಕದಲ್ಲಿರುವಂಥ ಏನು ಪಶುಸಂಗೋಪನಾ ಆಸ್ಪತ್ರೆಯಲ್ಲಿ ಈಗಾಗಲೇ 3 ಹಸುಗಳನ್ನು ಈಗಾಗಲೇ ಚಿಕಿತ್ಸೆ ನೀಡ್ತಿರುವಂಥದ್ದು. ನಿನ್ನೆ ಬೆಳಗ್ಗೆ ಮುಂಜಾನೆ ಒಂದು ನಡೆದಿರುವಂಥ ಘಟನೆ ಬಗ್ಗೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಹಸುಗಳು ಕೂಡ ಒಂದ್ ಕಡೆ ಚಿಕಿತ್ಸೆ ಪಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಈ ರೀತಿ ಒಂದು ಹರಿತವಾದ ವಸ್ತುವಿನಿಂದ ಆ ಹಸುಗಳ ಮೇಲೆ ವಿಕೃತ ಮೆರೆದಿರುವಂಥ ಆರೋಪಿಯನ್ನು ಈಗಾಗಲೇ ಪೊಲೀಸರು ಕೂಡ ಬಂಧಿಸಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ದೃಶ್ಯಾವಳಿ ನೋಡ್ತಿರ್ಬೋದು. ಯಾಕಂದ್ರೆ ಒಂದು ಪಶು ಸಂಗೋಪನೆ ಆಸ್ಪತ್ರೆಯ ಮುಂಭಾಗದಲ್ಲಿ ಇರುವಂಥ ಈ ಹಸುಗಳು 3 ಹಸುಗಳಿಗೆ ಈ ರೀತಿ ಒಂದು ಕೃತ್ಯ ಎಸಗಿರುವಂಥದ್ದು ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ನೀವು ಕಾಣ್ತಿರ್ಬೋದು. ಯಾಕಂದ್ರೆ ಈ ಒಂದು ಹಸುವಿನ ಏನೋ ಒಂದು ಕೆಚ್ಚಲಿಗೆ ಒಂದು ಯಾವ ರೀತಿ ಹರಿತವಾದ ವಸ್ತುವಿನಿಂದ ಹರಿದಿದ್ದಾನೆ ಅನ್ನೋದನ್ನು ನೋಡ್ತಿರ್ಬೋದು. ಯಾಕಂದ್ರೆ ಈಗಾಗಲೇ ಹಸುವಿನ ಒಂದು ಸ್ಟಿಚ್ ಅನ್ನು ಕೂಡ ಹಾಕಿಸಿ ಈಗಾಗಲೇ ಎಲ್ಲ ಒಂದು ಚಿಕಿತ್ಸೆಯನ್ನು ಕೂಡ ವೈದ್ಯರು ನೀಡಿರುವಂಥದ್ದು ಮತ್ತು ಮತ್ತೊಂದು ಕಡೆ ಏನು 2 ಕೆಚ್ಚಲಲ್ಲಿರುವಂಥ 2 ಒಂದು ಹಾಲು ಕೊಡುವಂಥ ಹೊಲೆಗಳನ್ನು ಕೂಡ ಈಗಾಗಲೇ ಕಟ್ ಮಾಡಿರುವಂಥದ್ದು ಈ ಒಂದು ಹಸು ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಹಸು ಕೂಡ ಏನೋ ಚಿಕಿತ್ಸೆ ಪಡೆದುಕೊಂಡು ಒಂದು ಆರೋಗ್ಯವಾಗಿ ಕೂಡ ಇದಾವೆ ಅನ್ನೋ ಒಂದು ಮಾಹಿತಿ ಈಗಾಗ ವೈದ್ಯರು ಕೂಡ ನೀಡಿರುವಂಥದ್ದು. ಸದ್ಯಕ್ಕೆ 3 ಹಸುಗಳನ್ನು ಈ ರೀತಿ ಕೃತ್ಯವೆಸಗಿರುವಂಥ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳು ಕೇಳಿಬಂದಿತ್ತು. ಅದಾದ ಬಳಿಕ ಏನು ಸ್ಥಳಕ್ಕೆ ಮತ್ತು RSS ಸಂಘಟನೆಗಳಾಗಿರ್ಬೋದು ಮತ್ತು ಹಿಂದೂ ಪರ ಸಂಘಟನೆಗಳಿಗೂ ಈಗಾಗಲೇ ಬಂದು ಸ್ಥಳಕ್ಕೆ ಅವರ ಏನು ಹಸುವಿನ ಓನರ್ ಆಗಿರುವ ಕರ್ಣ ಅವರನ್ನು ಕೂಡ ಭೇಟಿಯಾಗಿ ಇದಕ್ಕೆ ನಾವು ಪ್ರತಿಯಾಗಿ ನಮ್ಮ ಜೊತೆ ನಿಲ್ತೀವಿ ಮತ್ತು ಏನೇ ಬಂದರೂ ಎದುರಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮತ್ತು ಏನು ಕರ್ಣ ಅವರ ಜೊತೆ ಇದ್ದಂಥ ಮತ್ತೊಬ್ಬರು ಹಸುವಿನ ಪ್ರತಿದಿನ ಹಾಲು ಕರಿತಿದ್ರು, ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ಹೇಳಿ ಸರ್. ಸರ್ ಬೆಳಗ್ಗೆ 4:45 ಫೋನ್ ಮಾಡಿದರು. ಯಾರೋ ಕರ್ಣ ಅವರು ಅಂದರೆ ಈ ಹಸಿಗೆ ಓನರ್ ಅವರು, ಹಾಲು ಕರಿಯೋರು. ಬೆಳಗ್ಗೆ ಫೋನ್ ಮಾಡಿದರು, ಬೆಳಗಿನ ಜಾವ 4:45 ಬಂದು ನೋಡ್ಬಿಟ್ಟು
ತಕ್ಷಣ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀವಿ. ಇನ್ನು ಮುಂದಕ್ಕೆ ಅವರು ಏನು ಕ್ರಮ ತಗೋತಾರೋ ಗೊತ್ತಿಲ್ಲ. ಈಗಾಗಲೇ ಅವರು ಏನೋ ಕರ್ಣ ಅವ್ರ ಜೊತೆ ಇರುವಂಥ ಇವರು ಕೂಡ ಈಗಾಗಲೇ ಹೇಳಿರುವಂಥ, ಯಾಕಂದರೆ ಈ ರೀತಿ ಹಾಲು ಕೊಡುವ ಹಸುವಿನ ಈ ಒಂದು ಕೆಚ್ಚಲು ಕೊಯ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಇವರು ಕ್ರೂರಿತನ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಮತ್ತು ಅವರಿಗೆ ಬರೀ ಕಠಿಣ ಕ್ರಮ ಅಲ್ಲ, ಕಾನೂನು ಕಠಿಣ ಕ್ರಮ ಆಗಬೇಕು ಮತ್ತು ಅವರ ವಿರುದ್ಧ ಇನ್ನಷ್ಟು ಈ ರೀತಿ ಆಗದೇ ರೀತಿ ನೋಡ್ಕೊಳ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವ ಜೊತೆ ವೀರೇಶ್ ಪತ್ತಾರ್, ಪವರ್ ಟಿವಿ, ಬೆಂಗಳೂರು.